ಎಲ್ಲರಿಗೂ ನಮಸ್ಕಾರ. ಸಿ.ಕೆ. ಅಂಗ್ರಿ ಫುಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸುಮಾರು ಜನ ಸಾಂಬಾರು ಪೌಡ್ರು ಯಾವ ರೀತಿ ಮಾಡೋದು ಅಂತ ಕೇಳ್ತಾ ಇದ್ರಿ. ಇವತ್ತು ಆ ಸಾಂಬಾರು ಪೌಡ್ರು ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಬನ್ನಿ, ಅಳತೆ ಎಲ್ಲ ನೀಟಾಗಿ ಬರೆದಿಟ್ಕೊಳ್ಳಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನಾನು ಪೂರಾ ಪ್ರೊಸೀಜರ್ ತೋರಿಸ್ತೀನಿ. ಹಾಗೆ ಹೊಸ್ದಾಗಿ ನೋಡ್ತಿರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ನಾನಿಲ್ಲಿ 1 ಕಪ್ ಧನಿಯಾ ತೊಗೊಂಡಿದ್ದೀನಿ. 1 ಕಪ್ ಧನಿಯಾಗೆ ಅರ್ಧ ಕಪ್ ಉದ್ದಿನಬೇಳೆ, 2 ಚಮಚ ಮೆಂತ್ಯ, 2 ಚಮಚ ಜೀರಿಗೆ, 8ರಿಂದ 10 ಕರಿಬೇವು, ಆಮೇಲೆ ಅರ್ಧ ಕಪ್ ಕಡಲೆಬೇಳೆ, ಆಮೇಲೆ 1 ಚಿಟಿಕೆಯಷ್ಟು ಹಿಂಗು, ಆಮೇಲೆ ಬ್ಯಾಡಗೆ ಮೆಣಸಿನ್ಕಾಯಿ. ಖಾರಕ್ಕೆ ನಿಮಗೆ ಸಾಂಬಾರು ಪೌಡ್ರ್ ಖಾರ ಎಷ್ಟು ಬೇಕೋ ಅದ್ರ ಮೇಲೆ ಹಾಕ್ಕೊಳ್ಳಿ. ನಾನಿಲ್ಲಿ 10-15 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೇನೆ. ಈಗ ಇದನ್ನು ಒಂದೊಂದೇ ಫ್ರೈ ಮಾಡ್ಕೊಳ್ಳೋಣ. ಮೊದಲು 1 ಕಪ್ ಧನಿಯಾ, ಆಮೇಲೆ ಅರ್ಧ ಕಪ್ಪು ಉದ್ದಿನಬೇಳೆ, ಅರ್ಧ ಕಪ್ಪು ಕಡಲೆಬೇಳೆ, ಆಮೇಲೆ 2 ಚಮಚದಷ್ಟು ಮೆಂತ್ಯ, ಆಮೇಲೆ 2 ಚಮಚದಷ್ಟು ಜೀರಿಗೆ, ಆಮೇಲೆ 8ರಿಂದ 10 ಕರಿಬೇವು, ಆಮೇಲೆ ಹಿಂಗು ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ರುಚಿ ಇನ್ನೂ ಸೂಪರ್ ಆಗಿರುತ್ತೆ. ಆಮೇಲೆ ಇಲ್ಲಿ ನಾನು ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಗುಂಟೂರು ಖಾರ ಜಾಸ್ತಿ ಬೇಕು ಅನ್ನೋರು ಗುಂಟೂರು ಯೂಸ್ ಮಾಡ್ಕೊಳ್ಳಿ, ಇಲ್ಲ ಮಣ್ಕಟ್ಟು ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಕೊಬ್ಬರಿ ಎಣ್ಣೆ ಹಾಕಿ ಹುರಿದ್ರೆ ಇನ್ನೂ ರುಚಿ ಬರುತ್ತೆ ಸಾಂಬಾರು ಪೌಡರು. ಇದೀಗ ಅರೋಮ ಬರೋವರೆಗೂ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗೆ ಫ್ರೈ ಆಗಿದೆ. ಇವಾಗ ನೋಡಿ, ಈ ರೀತಿಯೇ ಫ್ರೈ ಮಾಡ್ಕೋಬೇಕು, ಸೀದಿಸ್ಬೇಡಿ. ಅರೋಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇದು ಫ್ರೈ ಆಗಿದೆ. ಈಗ ಇದನ್ನ ಒಂದು ಪ್ಲೇಟಿಗೆ ತಣ್ಣಗೆ ಹಾಕೋಕ್ಬಿಡೋಣ. ತಣ್ಣಗಾದ್ಮೇಲೆ ಒಂದು ಮಿಕ್ಸಿಗೆ ಈಗ ಫ್ರೈ ಮಾಡಿರೋ ಅಂಥ ಐಟಮ್ ಎಲ್ಲ ಹಾಕ್ಕೊಳ್ಳಿ. ನೋಡಿ, ಎಲ್ಲನೂ ಹಾಕಿದ್ದೀನಿ. ಈಗ ಇದನ್ನು ಫೈನಾಗೆ ಪೌಡ್ರ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಪೌಡ್ರು ಮಾಡ್ಕೋಬೇಕು. ಇದು ರೆಡಿಯಾಗಿದೆ. ನೀವು ಇದನ್ನು 3-4 ತಿಂಗಳು 6 ತಿಂಗಳು ಇಟ್ಟರು ಹಾಳಾಗೋದಿಲ್ಲ. ಒಂದ್ಸಲಿ ಟ್ರೈ ಮಾಡಿ. ಎಲ್ಲರೂ ಕೇಳ್ತಾ ಇದ್ರಿ ಯಾವ ರೀತಿ ಸಾಂಬಾರು ಪೌಡ್ರ್ ಮಾಡೋದು ಅಂತ, ತೋರಿಸಿದ್ದೀನಿ. ಇದು ಯೂಸ್ ಮಾಡ್ಕೊಂಡು ಸಾಂಬಾರು ಯಾವ ರೀತಿ ಮಾಡೋದು ಅಂತಲೂ ನಾನು ತೋರಿಸ್ಕೊಡ್ತೀನಿ. ಇದೇ ನೋಡ್ಕೊಳ್ಳಿ, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸ್ದಾಗಿ ನೋಡ್ತಿರೋ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.